ನಾನು ಯಾವ ಪಕ್ಷದಲ್ಲಿ ಬೇಕಾದರೂ ಟಿಕೆಟ್ ತರೋ ಯೋಗ್ಯತೆ ಉಳಿಸಿಕೊಂಡಿದ್ದೇನೆಂದು ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಅಡಗೂರು, ದೂಳನಹಳ್ಳಿ ಪಾಳ್ಯ, ಕಕ್ಕೇನಹಳ್ಳಿ, ಕೊಪ್ಪ, ಸುರಗೇನಹಳ್ಳಿ, ತೊಂಗನಹಳ್ಳಿ, ಸಿಂಗೋನಹಳ್ಳಿ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಇರುವ ಕಡೆ ಆತ್ಮಗೌರವಕ್ಕೆ ಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಸೋಲು ಗೆಲುವು ಮುಖ್ಯ ಅಂದುಕೊಂಡಿಲ್ಲ. ರಾಜಕೀಯದಲ್ಲಿ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡ್ತಿದ್ದೇನೆ. ಮಾತನಾಡುವವರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು, ಸರ್ಕಾರ ಮತ್ತು ಮಂತ್ರಿಗಳ ಸಹಕಾರದಿಂದ ಕೆಎಸ್ಆರ್ಟಿಸಿಯಲ್ಲಿ ತಮ್ಮ ಕೆಲಸ ಮಾಡುತ್ತಿದ್ದೇವೆ. ವೇತನ ಪರಿಷ್ಕರಣೆ ಕುರಿತಂತೆ ಬಿಜೆಪಿ ಸರ್ಕಾರ ಇದ್ದಾಗ 23ಕ್ಕೆ ನಂತರ 27ಕ್ಕೆ ಇತ್ತು. ಒಂದು ವಿಚಾರವಾಗಿ ಸರ್ಕಾರ ಮತ್ತು ನೌಕರರ ನಡುವೆ ಕೆಲವೊಂದು ಗೊಂದಲಗಳಿವೆ. ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು. ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ತೆಗೆದುಕೊಂಡು ಕೇಂದ್ರ ಸರ್ಕಾರ ಜನರಿಗೆ ಅನ್ಯಾಯ ಮಾಡುತ್ತಿದೆ. ರಾಜ್ಯಗಳು ರಾಜ್ಯದ ಜನತೆಯ ವಿಚಾರ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್, ಚನ್ನಬಸವಗೌಡ ರಾಜಣ್ಣ, ಶ್ರೀನಿವಾಸ್, ಕರಿತಿಮ್ಮಯ್ಯ, ಚಿಕ್ಕೋಡಪ್ಪ, ವೆಂಕಟೇಶ್ ಮೂರ್ತಿ, ಶಿವಯ್ಯ, ಕಳ್ಳಿಪಾಳ್ಯ ರಾಜು ಮುಂತಾದವರು ಹಾಜರಿದ್ದರು. ಬೇಡಿಕೆಗಳು ನಮ್ಮ ಮಧ್ಯೆ ಅವರ ನಡುವೆ ಚರ್ಚೆ ನಡೀತಾ ಇದೆ. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2023ಕ್ಕೆ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ 2020ರಿಂದ 24ಕ್ಕೆ ಅವ್ರದ್ದು ಪರಿಷ್ಕರಣೆ ಆಗಬೇಕಾಯಿತು. ಅವ್ರದ್ದು ಯಾವುದು ರೇಟು ಪರಿಷ್ಕರಣೆ ಮಾಡಿ ನಾವು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾಯಿತು. ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 23ಕ್ಕೆ ಅಗ್ರಿಮೆಂಟ್ ಆಗಿದೆ. ನಾವು 27ಕ್ಕೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಆಸ್ ಪರ್ ದ ಅಗ್ರಿಮೆಂಟು ರೂಲ್ಸ್ ಪ್ರಕಾರ ನಾವು 27ಕ್ಕೆ ಮಾಡಬೇಕು, ನಾವು 27ಕ್ಕೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಿಂದಿದ್ದು ಅರಿಯರ್ಸ್ ಕೇಳ್ತಾ ಇದ್ದಾರೆ. ಅರಿಯರ್ಸು ನಮ್ಮಲ್ಲಿ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡಿತ್ತು, 1 man ಕಮಿಟಿ ಮಾಡಿತ್ತು. ಆ ಕಮಿಟಿ ರಿಪೋರ್ಟ್ ಪ್ರಕಾರ ಏನು ಕೊಟ್ಟಿದ್ದಾರೆ ನಮಗೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರು ಫುಲ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಇದು ನಮ್ಮ ಮತ್ತು ನೌಕರರ ಮಧ್ಯೆ ನಡೀತಾ ಇರತಕ್ಕಂಥ ಗೊಂದಲ. ಅದನ್ನು ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಬಗೆಹರಿಸ್ತಾರೆ. ಜನರಿಗೆ ಕೇಂದ್ರ ಸರ್ಕಾರ ನಾವು GSTಲಿ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು GST ಕೊಡ್ತಕ್ಕಂಥ ರಾಜ್ಯ ಯಾವುದಾದ್ರು ಇದೆ ಅಂತಂದರೆ ಅದು ಕರ್ನಾಟಕ ರಾಜ್ಯ. ನಮಗೆ GSTಲಿ ಬರೀ 56 ಲಕ್ಷ ರೂಪಾಯಿ ಕೊಡ್ತಾರೆ. 4 ಲಕ್ಷದ ಚಿಲ್ಲರೆ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇರೋದಷ್ಟು ಬರೀ 56,000 ಕೋಟಿ ಕೊಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡ್ತಾರೆ ಎಲ್ಲ ಗೊತ್ತಿದೆ. ನಾವು ರಾಜಕಾರಣಿಗಳು ಹೆಂಗೆ ಅಂತಂದರೆ, ನಾನಿದ್ದ ಪಕ್ಷ ನಾನು ಉಳ್ಕೊಳ್ಳೋದು, ಇಂದು ಅವ್ರಿದ್ದ ಪಕ್ಷ ಅವರು ಉಳ್ಕೊಳ್ಳೋದು. ಅಟ್ಲೀಸ್ಟ್ ಇದೆಲ್ಲ ಬಿಟ್ಬಿಟ್ಟು ಗೆದ್ದ ಮೇಲೆ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಈ ರಾಜ್ಯದ ಜನಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಬೇಕು. ನಾನು ಒಂದು ಟ್ರೋಲ್ ಆಯಿತು, ನಿಮ್ಮಲ್ಲಿ ವಾಟ್ಸಪ್ಪಲ್ಲಿ ಒಂದು ಟ್ರೋಲ್ ಆಯಿತು. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಮಂಡ್ಯದಲ್ಲಿ ಕೂತ್ಕೊಂಡು ನಾನು ಗೆದ್ದ 15 ದಿವಸದಾಗೆ ಮೋದಿ ಕೈ ಹಿಡ್ಕೊಂಡು ನಾನು ಯಾವುದು ಇದಕ್ಕೆ ಪಾದಯಾತ್ರೆ ಮಾಡಿದ್ವಲ್ಲಪ್ಪ, ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ. ಇನ್ನೊಂದು ಅದೇ ಟ್ರೋಲ್ ಆಗೈತೆ, ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ, ನಾನು ಯಾವತ್ತೂ ಹೇಳೇ ಇಲ್ಲ ಅಂತಾರೆ. ಅವ್ರು ಹಂಗೆ ಅಂತ ನಾವು ಏನು ಮಾಡೋದು? ಜನತಾದಳದಾಗ ಕೊಡ್ತೀನಿ ಅಂತ ಜನತಾದಳದಾಗ ಉಳ್ಕೊಂಡ್ರು. ಮಗ ಆ ಥರ ಮೋಸ ಮಾಡ್ತಾರೆ ತಂದೆ ಅಂತ ನಾನು ಅನ್ಕೊಳ್ಳಲ್ಲ. ನಾನು ಕೂಡ ದೇವೇಗೌಡರು ಆ ರೀತಿ ಡಿಸಿಷನ್ ತಾಳ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ದೇವೇಗೌಡರ ಬಗ್ಗೆ ನನಗೆ ಗೌರವ ಐತೆ. ಅವರು ಆ ಥರ ಅಪ್ಪ ಮಕ್ಕಳನ್ನೇ ಬೇರ್ಪಡಿಸಿ ರಾಜಕಾರಣಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಸರ್, ತಾವು KSRTC ಅಧ್ಯಕ್ಷ ಬಂದ್ಮೇಲೆ ಮೇಲುಗೈ ಸಾಧಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲೊಂದ್ ಕಡೆ ಮಾಹಿತಿ ಇದೆ ಸರ್. ನಮ್ಮ ಕೈಲಾದ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಮಂತ್ರಿಯವರ ಸಹಕಾರದೊಂದಿಗೆ, ಸರ್ಕಾರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ನೋಡ್ಬೇಕು, ಇನ್ನೂ ಮಾಡ್ಬೇಕು. ಜನತಾದಳದಾಗ ಕೊಡ್ತೀನಿ ಅಂತ ಜನತಾದಳದಾಗ ಉಳ್ಕೊಂಡ್ರು. ಮಗ ಆ ಥರ ಮೋಸ ಮಾಡ್ತಾರೆ ತಂದೆ ಅಂತ ನಾನು ಅನ್ಕೊಳ್ಳಲ್ಲ. ನಾನು ಕೂಡ ದೇವೇಗೌಡರು ಆ ರೀತಿ ಡಿಸಿಷನ್ ತಾಳ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ದೇವೇಗೌಡರ ಬಗ್ಗೆ ನನಗೆ ಗೌರವ ಐತೆ. ಅವರು ಆ ಥರ ಅಪ್ಪ ಮಕ್ಕಳನ್ನೇ ಬೇರ್ಪಡಿಸಿ ರಾಜಕಾರಣಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಸರ್, ತಾವು KSRTC ಅಧ್ಯಕ್ಷ ಬಂದ್ಮೇಲೆ ಮೇಲುಗೈ ಸಾಧಿಸ್ತಾ ಇದೀವಿ ಅಂತ ಹೇಳ್ಬಿಟ್ಟು ಎಲ್ಲೊಂದ್ ಕಡೆ ಮಾಹಿತಿ ಇದೆ ಸರ್. ನಮ್ಮ ಕೈಲಾದ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಮಂತ್ರಿಯವರ ಸಹಕಾರದೊಂದಿಗೆ, ಸರ್ಕಾರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀವಿ. ನೋಡ್ಬೇಕು, ಇನ್ನೂ ಮಾಡ್ಬೇಕು. ಆತ್ಮೀಯ ಸ್ನೇಹಿತ ಹುಟ್ಟಹಬ್ಬ ಇತ್ತು, ಹುಟ್ಟಹಬ್ಬ ಕಾರ್ಯಕ್ರಮಕ್ಕೆ ಹೋಗಿ ಸರ್ 20ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಇದೆ ಅಂತ ಹೇಳಿ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮಾಡ್ತಾರೆ. ನಾವು ಬೇಡಿಕೆಗಳು ನಮ್ಮ ಮಧ್ಯೆ ಅವರ ನಡುವೆ ಚರ್ಚೆ ನಡೀತಾ ಇದೆ. ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2023ಕ್ಕೆ ಅವರು ಅಗ್ರಿಮೆಂಟ್ ಮಾಡಿದ್ದಾರೆ. ಆ್ಯಕ್ಚುಲಿ 2020ರಿಂದ 24ಕ್ಕೆ ಅವ್ರದ್ದು ಪರಿಷ್ಕರಣೆ ಆಗಬೇಕಾಯಿತು. ಅವ್ರದ್ದು ಯಾವುದು ರೇಟು ಪರಿಷ್ಕರಣೆ ಮಾಡಿ ನಾವು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾಯಿತು. ಹಿಂದಿನ ಸರ್ಕಾರ BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 23ಕ್ಕೆ ಅಗ್ರಿಮೆಂಟ್ ಆಗಿದೆ.
ನಾವು 23 ನಾಲ್ಕು 27ಕ್ಕೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಆಸ್ ಪರ್ ದ ಅಗ್ರಿಮೆಂಟ್ ರೂಲ್ಸ್ ಪ್ರಕಾರ ನಾವು 27ಕ್ಕೆ ಮಾಡಬೇಕು, ನಾವು 27ಕ್ಕೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನೊಂದು ಅರಿಯರ್ಸ್ ಕೇಳ್ತಾ ಇದ್ದಾರೆ. ಅರಿಯರ್ಸ್ ನಮ್ಮಲ್ಲಿ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡಿತ್ತು, ಒಂದೊಂದು ಕಮಿಟಿ ಮಾಡಿತ್ತು. ಆ ಕಮಿಟಿ ರಿಪೋರ್ಟ್ ಪ್ರಕಾರ ಏನು ಕೊಟ್ಟಿದ್ದಾರೆ ನಮಗೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಅವರು ಫುಲ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಇದು ನಮ್ಮ ಮತ್ತು ನೌಕರರ ಮಧ್ಯೆ ನಡೀತಾ ಇರ್ತಕ್ಕಂಥ ಗೊಂದಲ. ಅದನ್ನು ಸರ್ಕಾರ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಬಗೆಹರಿಸ್ತಾರೆ. ನಿಜವಾಗಿ ಕೇಂದ್ರ ಸರ್ಕಾರ ಈಗ ನಾವು GST ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು GST ರಾಜ್ಯ ಯಾವುದಾದ್ರು ಇದೆ ಅಂತಂದರೆ ಅದು ಕರ್ನಾಟಕ ರಾಜ್ಯ. ನಮಗೆ GST ಬರೀ 56 ಲಕ್ಷ ರೂಪಾಯಿ ಕೊಡ್ತಾರೆ. 4 ಲಕ್ಷದ ಚಿಲ್ಲರೆ ಹಣವನ್ನು ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಕೊಡ್ತಾ ಇರೋದಷ್ಟು ಬರೀ 56,000 ಕೋಟಿ ಕೊಡ್ತಾ ಇದ್ದಾರೆ. ಯಾರು ಅನ್ಯಾಯ ಮಾಡ್ತಾರೆ ಎಲ್ಲ ಗೊತ್ತಿದೆ. ನಾವು ರಾಜಕಾರಣಿಗಳು ಹೆಂಗೆ ಅಂತಂದ್ರೆ ನಾನಿದ್ದ ಪಕ್ಷ ನಾನು ಉಳ್ಕೊಳ್ಳೋದು, ಇಂದು ಅವ್ರಿದ್ದ ಪಕ್ಷ ಅವ್ರು ಉಳ್ಕೊಳ್ಳೋದು. ಅಟ್ಲೀಸ್ಟ್ ನಾವೆಲ್ಲ ಇದೆಲ್ಲ ಬಿಟ್ಬಿಟ್ಟು ಗೆದ್ದ ಮೇಲೆ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಈ ರಾಜ್ಯದ ಜನಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಬೇಕು. ನಾನು ಒಂದು ಟ್ರೋಲ್ ಆಯಿತು ನಿಮ್ಮಲ್ಲಿ, ವಾಟ್ಸಪ್ಪಲ್ಲಿ ಒಂದು ಟ್ರೋಲ್ ಆಯಿತು. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ, ಮಂಡ್ಯದಲ್ಲಿ ಕೂತ್ಕೊಂಡು ನಾನು ಗೆದ್ದ 15 ದಿವಸದಾಗೆ ಮೋದಿ ಕೈ ಹಿಡ್ಕೊಂಡು ನಾನು ಯಾವುದು ಇದಕ್ಕೆ ಪಾದಯಾತ್ರೆ ಮಾಡಿದ್ವಲ್ಲಪ್ಪ, ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಈಗ ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ. ಇನ್ನೊಂದು ಅದೇ ಟ್ರೋಲ್ ಆಗೈತೆ, ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ, ನಾನು ಯಾವತ್ತೂ ಹೇಳೇ ಇಲ್ಲ ಅಂತಾರೆ. ಅವ್ರು ಹಂಗೆ, ಅದಕ್ಕೆ ನಾವು ಏನು ಮಾಡೋದು ಸರ್? ಇನ್ನೂ